ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದಂತ ಅತಿ ದೊಡ್ಡ ಆರೋಪ ಅಂತ ಹೇಳಿದ್ರೆ ಅದು ಮೂಡ ಅಕ್ರಮ ಸೈಟ್ ಹಂಚಿಕೆ ವಿಚಾರ. ಸದ್ಯ ಇದೇ ಪ್ರಕರಣದಲ್ಲಿ ವಾಮಾಚಾರದ ವಿಚಾರ ಕೂಡ ಇದೀಗ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ವಾಮಾಚಾರ ಮಾಡಿದವರು ಯಾರು? ಕಾಳಿ ಮಾತೆಗೆ ರಕ್ತದಭಿಷೇಕ, ದೂರುದಾರರಿಗೆ ಬಲ ತುಂಬೋಕ, ಶಕ್ತಿ ಕುಂದಿಸೋಕ ಅನ್ನುವಂಥದ್ದಾಗಿ ಪ್ರಶ್ನೆ ಇದೆ. ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋಗೆ ರಕ್ತದಭಿಷೇಕವನ್ನ ಮಾಡಲಾಗಿದೆ. ಶಕ್ತಿ ದೇವತೆ ಕಾಳಿಕಾ ದೇವಿಯ ಮುಂದೆ ಪ್ರಾಣಿ ಬಲಿ ಮಾಡಿ ಅದರ ರಕ್ತವನ್ನು ಮೂಡ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋಗೆ ಅರ್ಪಣೆ ಮಾಡಲಾಗಿದೆ. ರಕ್ತದ ಅಭಿಷೇಕ ಮಾಡುವ ಮೂಲಕ ಇಬ್ಬರಿಗೆ ಬಲ ತುಂಬುವ ಉದ್ದೇಶ ಅಂತ ಹೇಳಲಾಗಿದೆ. ಆದರೆ ಇದು ಬಲ ತುಂಬೋಕೆ ಮಾಡಿದ್ದಾರೋ ಅಥವಾ ಶಕ್ತಿ ಕುಂದಿಸೋಕೆ ಮಾಡಿದ್ದಾರೆ ಎನ್ನುವುದು ಇನ್ನೂ ಕೂಡ ನಿಗೂಢ ಆಗಿದೆ. ಶಕ್ತಿ ದೇವತೆ ಕಾಳಿದೇವಿಕಾ ದೇವಿಯ ಮುಂದೆ ಪ್ರಾಣಿ ಬಲಿಯಾಗಿದೆ. ಅದರ ರಕ್ತವನ್ನು ಮೂಡ ದೂರುದಾರರಾಗಿರುವಂಥ ಸ್ನೇಹಮಯಿ ಮತ್ತು ಗಂಗರಾಜು ಫೋಟೋಗೆ ಅರ್ಪಣೆ ಮಾಡಲಾಗಿದೆ. ರಕ್ತದ ಅಭಿಷೇಕ ಮಾಡುವ ಮೂಲಕ ಇಬ್ಬರಿಗೂ ಬಲ ತುಂಬುವ ಉದ್ದೇಶ ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಮೂಡ ಸೈಟ್ ಹಂಚಿಕೆ ಪ್ರಕರಣ ಹೊರಗೆಳೆದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ರಾಜಕಾರಣ ಪಾಲಿಗೆ ಸಿಂಹ ಸ್ವಪ್ನ ಆಗಿದ್ದಂಥ RTI ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಹಾಗೆಯೇ ಗಂಗರಾಜು ಅವರ ಫೋಟೋಗಳಿಗೆ ರಕ್ತದ ಅಭಿಷೇಕವನ್ನು ಮಾಡಲಾಗಿದೆ. ಗಮನಿಸ್ತಾ ಇರಬಹುದು, ಇಲ್ಲಿ ಮೂಡ ಪ್ರಕರಣವನ್ನು ಮೊದಲು ಬಯಲಿಗೆಳೆದಿದ್ದು ಸ್ನೇಹಮಯಿ ಕೃಷ್ಣ ಹಾಗೆಯೇ ಗಂಗರಾಜು ಇಬ್ಬರು ಕೂಡ ದೂರುದಾರರು. ಇವರಿಗೆ ಬಲ ತುಂಬುವಂಥ ನಿಟ್ಟಿನಲ್ಲಿ ಪ್ರಾಣಿ ಬಲಿಯನ್ನು ಕೊಟ್ಟು ಅದರ ರಕ್ತವನ್ನು ಇವರಿಬ್ಬರ ಫೋಟೋದ ಮೇಲೆ ಅಭಿಷೇಕ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಮಾಹಿತಿ. ಇನ್ನು ಗಮನಿಸ್ತಾ ಹೋಗೋದಾದರೆ ಇತ್ತೀಚೆಗೆ ಮಂಗಳೂರಿನಲ್ಲಿ ಒಂದು ಪಾರ್ಲರ್ ಮೇಲೆ ದಾಳಿಯಾಗಿತ್ತು. ಈ ಸಂದರ್ಭದಲ್ಲಿ ಪ್ರಸಾದ್ ಅತ್ತಾವರ ಎನ್ನುವಂಥ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿತ್ತು. ಈ ವ್ಯಕ್ತಿಯ ಮೊಬೈಲ್ನಲ್ಲಿ ಈ ಎಲ್ಲ ದೃಶ್ಯಾವಳಿಗಳು ಇದ್ವು ಎನ್ನುವಂಥದ್ದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಸದ್ಯ ಇದೇ ವಿಚಾರವಾಗಿ ತನಿಖೆ ಆಗ್ತಾ ಇದೆ. ಒಂದು ಕಡೆಯಲ್ಲಿ ಶಕ್ತಿ ಕುಂದಿಸೋಕ ಅಥವಾ ಶಕ್ತಿ ವೃದ್ಧಿಸೋಕ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇವೆ. ಶಕ್ತಿ ದೇವತೆ ಕಾಳಿಕಾ ದೇವಿಯ ಮುಂದೆ ಪ್ರಾಣಿ ಬಲಿ ಮಾಡಿ ಅದರ ರಕ್ತವನ್ನು ಮೂಡ ದೂರುದಾರರಾಗಿರುವಂಥ ಸ್ನೇಹಮಯಿ ಕೃಷ್ಣ ಹಾಗೆಯೇ ಗಂಗರಾಜು ಫೋಟೋದ ಮೇಲೆ ಅಭಿಷೇಕ ಮಾಡಿರುವಂಥ ಫೋಟೋ ಇದು. ವಾಮಾಚಾರಕ್ಕೆ ಸಂಬಂಧಿಸಿದಂಥ ಫೋಟೋ ಎನ್ನಲಾಗ್ತಾ ಇದೆ. ನಾನಾಗಲೇ ಹೇಳಿದೆ ಯಾರ ಮೊಬೈಲ್ನಲ್ಲಿ ಈ ಫೋಟೋಗಳು ಇತ್ತು ಅಂತೇಳಿ. ಸದ್ಯ ತನಿಖೆ ಆಗ್ತಾ ಇದೆ, ಕಾದು ನೋಡಬೇಕು ಪೊಲೀಸರು ಏನು ಹೇಳ್ತಾರೆ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.